ಸಿದ್ದು ರಾಜಕೀಯ ನಿವೃತ್ತಿ ಘೋಷಣೆ ವಿಚಾರವಾಗಿ ಮೈಸೂರಿನಲ್ಲಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ, ರಾಜಕೀಯ ನಿವೃತ್ತಿ ಘೋಷಣೆ ಬ್ಲಾಕ್ ಮೇಲ್ ಅಂತ ಹೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸಿದ್ದು ಏನೂ ಮಾಡಿಲ್ಲ, ಸಮುದಾಯವನ್ನ ಹಾಳು ಮಾಡಿ ಹೊರಟೋಗಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ನಿಮಗೆ ವೋಟ್ ಹಾಕಿ ಕುರುಬರು ಸತ್ತು ಹೋಗಿದ್ದಾರೆ, ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯ ಏನು ಮಾಡಿಲ್ಲ ಅಂತ ಹೇಳಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಿದ್ದರಾಮಯ್ಯ ಡೋಂಗಿ, ಅವರ ಮಾತುಗಳು ಯಾವುದೂ ಕೂಡ ನಿಜವಲ್ಲ, ಎಲ್ಲವೂ ಕೂಡ ಡೋಂಗಿ ಮತ್ತು ಬುಡಂಗಿ ಮಾತುಗಳಷ್ಟೇ ಆಡ್ತಾರೆ ಸಿದ್ದರಾಮಯ್ಯ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕೆಲ ದಿನಗಳ ಹಿಂದೆಯಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ರು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಈ ಒಂದು ರಾಜಕೀಯ ನಿವೃತ್ತಿಯ ವಿಚಾರವಾಗಿ ಮೈಸೂರಿನಲ್ಲಿ ಎಚ್ ವಿಶ್ವನಾಥ್ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಿದ್ದರಾಮಯ್ಯ ಅವರನ್ನ ಭ್ರಷ್ಟಾಚಾರದ ನಾಯಕ ಅಂತ ಹೇಳಿದ್ದಾರೆ. ಈ ಒಂದು ರಾಜಕೀಯ ನಿವೃತ್ತಿ ಏನು ಘೋಷಣೆಯಾಗಿದೆ, ಇದು ಬ್ಲಾಕ್ ಮೇಲ್ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅಷ್ಟೇ ಅಲ್ಲದೆ ಇವರು ಕುರುಬ ಸಮುದಾಯದ ನಾಯಕನಾಗಿ ಕುರುಬ ಸಮುದಾಯಕ್ಕೆ ಏನೂ ಕೂಡ ಮಾಡಿಲ್ಲ, ಕೇವಲ ಕುರುಬ ಸಮುದಾಯದವರು ಇವರಿಗೆ ವೋಟ್ ಹಾಕಿ ಸತ್ತು ಹೋಗಿದ್ದಾರೆ ಬಿಟ್ರೆ ಕುರುಬ ಸಮುದಾಯಕ್ಕೆ ಯಾವುದೇ ಇವರಿಂದ ಕೊಡುಗೆ ಸಿಕ್ಕಿಲ್ಲ ಅನ್ನುವಂಥ ಮಾತುಗಳನ್ನ ಆಡಿರುವಂತದ್ದು.